What is life? Life is a duty. Then perform it as a... ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಅಲಾಂಗ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ವಲ್ಪ ದಿವಸ ವ್ಲಾಗ್ಸ್ ಏನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಮದುವೆ ಬ್ಯುಸಿ ಆದೆ, ತಿರ್ಗಾ ಸಮ್ಮರ್ ಕ್ಯಾಂಪ್ಗಳು ಬ್ಯುಸಿ ಆದೆ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತು DCC ಅಂದರೆ ಡ್ಯಾನ್ಸರ್ಸ್ ಕ್ರಿಕೆಟ್ ಕಪ್ ಅಂದ್ಬಿಟ್ಟು ಒಂದು ಟೂರ್ನಮೆಂಟ್ ನಡೀತಿದೆ. ನಮ್ಮ ಎಲ್ಲ ಕಂಪ್ಲೀಟ್ ಡ್ಯಾನ್ಸರ್ಸೂ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಈ ಟೂರ್ನಮೆಂಟಲ್ಲಿ ಯಾರು ಗೆಲ್ತೀವಿ ಅನ್ನೋದು ನಮಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಡ್ಯಾನ್ಸರ್ಸ್ ಗೆಲ್ತೀವಿ ಅನ್ನೋ ಒಂದು ಖುಷಿ ಇದೆ. ಸೊ ಬನ್ನಿ ನೋಡೋಣ DCC ಕಪ್ ಹೇಗಿರುತ್ತೆ ಅಂತ. ಟೋಟಲ್ 20 ಟೀಮ್ ಇದೆ. ಭೂಷಣ್ ಅವ್ರು ಆರ್ಗನೈಸ್ ಮಾಡಿರೋದು. ನಾವು ಮಾಮೂಲಿ ಪ್ರೇಮಣ್ಣ ಟೀಮಲ್ಲಿ ಆಡ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಹೋಗ್ತಾ ಇದ್ದೀವಿ ನಮ್ಮ ಗಜಾಬ್ರೋ ಜೊತೆ. ನಾನು ಗಜಾಬ್ರೋ ಸ್ಟಾರ್ಟ್ ಮಾಡಿರೋದು ಜರ್ನಿ ಇದು. ಪ್ರೇಮಣ್ಣ ಅವರೆಲ್ಲ ಆನ್ ದಿ ವೇ ಇದ್ದಾರಂತೆ, ಫೀಲ್ಡಲ್ಲಿ ಸಿಗ್ತಾರೆ. ಸೊ ಆಲ್ರೆಡಿ ಫಸ್ಟ್ ಮ್ಯಾಚು ರುದ್ರ ಟೀಮು ಪ್ಲಸ್ ಭೂಷಣ್ ಅವ್ರ ಟೀಮ್ ಆಡ್ತಿದ್ದಾರೆ. ಯಾರು ಗೆಲ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. 8 o'clock ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಸೊ ಟೈಮಿಗೆ ಆಲ್ರೆಡಿ ಗೊತ್ತಾ ಇಲ್ಲ, ಆನೇ ಮಾಡಿಲ್ಲ ವಾಚ್ ಫ್ರೆಂಡ್ಸ್. 8:29 8:30 ಆಗಿದೆ. ಸೊ 8 ಗಂಟೆಗೆ ಸ್ಟಾರ್ಟ್ ಅಂದಿದ್ರು. ಸ್ಟಾರ್ಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಟೈಮ್ ಟು ಟೈಮ್ ಯಾವುದೋ ಸ್ಟಾರ್ಟ್ ಆಗಿರಲ್ಲ, ಅದು ಗೊತ್ತಿರೋ ವಿಷಯ. ಬನ್ನಿ ನೋಡೋಣ ಲೈವ್ ಹೇಗಿರುತ್ತೆ ಅಂತ. ನಾವೀಗ ಗ್ರೌಂಡಿಗೆ ಬಂದಿದ್ದೀವಿ. ಗ್ರೌಂಡಲ್ಲಿ ಫಸ್ಟ್ ಮ್ಯಾಚ್ ಆಯಿತು, ರುದ್ರ ವರ್ಸಸ್ ಭೂಷಣ್ ಅವ್ರದ್ದು. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ರುದ್ರ ಅವ್ರು ಆಡಿ 96 ಟಾರ್ಗೆಟ್ ಕೊಟ್ಟಿದ್ರು ಜಸ್ಟ್ 6 ಓವರ್ಸಲ್ಲಿ. ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿ ಭೂಷಣ್ ಅವ್ರಿಗೆ ಬ್ಯಾಟಿಂಗ್ ಕೊಟ್ಟರು. ಆದರೆ ಭೂಷಣ್ ಟೀಮ್ ಅವ್ರಿಗೆ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಿಲ್ಲ. ಬಟ್ ಮ್ಯಾಚ್ ಮಾತ್ರ ಒಳ್ಳೆ ಫೈಟ್ ಕೊಟ್ಟರು. ಎನಿವೇ ಕಂಗ್ರ್ಯಾಚುಲೇಷನ್ಸ್ ರುದ್ರ ಟೀಮ್. ರುದ್ರ ಅವ್ರು ಗೆದ್ದಿದ್ದಾರೆ. ಸೊ ಸೆಕೆಂಡ್ ಮ್ಯಾಚ್ ನಡೀತಿದೆ. ಯಾವ ಟೀಮು ಅಂತ ಏನಾದರೂ ಮಾಹಿತಿ ಇದೆಯಾ? ಆ್ಯಕ್ಚುಲಿ ನೆನಪಿಲ್ಲ. ಹಾಗೆ ಸೆಕೆಂಡ್ ಮ್ಯಾಚು ಟೀಮ್ ಮುರಳಿ ಮಾಸ್ಟರ್ ವರ್ಸಸ್ ಟೀಮ್ ಎಕ್ಸ್ಟಸಿ ರಾಜೇಶ್ ಅವ್ರದ್ದು. ಸೊ ರಾಜೇಶ್ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಟಾರ್ಗೆಟ್ 49 ಕೊಟ್ಟಿದ್ರು. ಅದನ್ನು ಮುರಳಿ ಮಾಸ್ಟರ್ ಟೀಮ್ ಅವರು ಧೋನಿ ಫಿನಿಶೆಡ್ ಇನ್ ದ ಸ್ಟೈಲ್ ಅನ್ನೋ ಥರ ಫಿನಿಶ್ ಮಾಡಿ ಸೂಪರ್ 10ಗೆ ಸೆಲೆಕ್ಟ್ ಆದರು. ಸೊ ನಮ್ಮ ಪ್ರೀತಿಯ ಕಾರ್ತಿಕ್ ಅವರಿದ್ದಾರೆ ನಮ್ಮ ಜೊತೆ. ಹೇಗಿತ್ತು ನಮ್ಮ ಟೀಮ್ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ ಬನ್ನಿ. ನಮಸ್ಕಾರ, ಹಾಯ್, ಹಲೋ. ನಮ್ಮ ಪ್ಲೇಯರ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದ್ದಾರೆ. ಟೀಮಲ್ಲಿ ಒಬ್ಬ ರೈನಾ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ. 6 ಗಂಟೆ ಪ್ರಾಕ್ಟೀಸ್ ಅಂದರೆ 8:30 ಬರ್ತಾ ಇದ್ವಿ. ಹಂಗೋ ಹಿಂಗೋ ಡಾನ್ಸರ್ಸ್ ಲೀಗು ತುಂಬ ವರ್ಷಗಳ ನಂತರ ಎಲ್ಲ ಆರ್ಟಿಸ್ಟು ಒಟ್ಟಿಗೆ ಸೇರ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ಚಿಕ್ಕ ವಯಸ್ಸಲ್ಲಿ ಎಲ್ಲ ನೋಡಿದಂಥ ಎಲ್ಲ ಸೀನಿಯರ್ ಡಾನ್ಸ್ ಕೊರಿಯೋಗ್ರಾಫರ್ಸ್ ಇದ್ದಾರೆ ಇಲ್ಲಿ. ತುಂಬ ಯಂಗ್ಸ್ಟರ್ಸ್ ಇದ್ದಾರೆ, ಎಲ್ಲ ಡಾನ್ಸರ್ಸು ಸೇರಿದ್ದಾರೆ ಇಲ್ಲಿ. ಇಟ್ ಈಸ್ ಅ ಬ್ಯೂಟಿಫುಲ್ ಕಮ್ಯುನಿಟಿ ಅಂತ ಹೇಳ್ಬೋದು, ಡಾನ್ಸರ್ಸ್ ಕಮ್ಯುನಿಟಿ. ನೋಡೋಣ ನಮ್ಮ ಅಭಿ ಅವ್ರು ಇವಾಗ ಮಾತಾಡ್ತಾರೆ. ಅಭಿ ಅವ್ರು ಹೆಂಗಿತ್ತು ಟೀಮ್ ಎಕ್ಸ್ಪೀರಿಯನ್ಸ್? ವಾರ ಪ್ರಾಕ್ಟೀಸ್ ಹೇಳಿದ್ರೆ ಒಂದು ದಿವಸ ಬಂದಿದ್ರಿ ನೀವು. ಸಾರಿ, ಬ್ಯುಸಿ ಇದ್ದ ಕಾರಣ ಬರೋಕ್ಕಾಗಿಲ್ಲ. ಡೆಫಿನೆಟ್ಲಿ ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ. ಈಗ ಪ್ರೆಸೆಂಟ್ ಕಮಿಂಗ್ ಮ್ಯಾಚಸ್ ಎಲ್ಲ ಚೆನ್ನಾಗಿದೆ. ಬಟ್ ನಮ್ಮ ಆಪೋಸಿಟ್ ಟೀಮ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನೋಡೋಣ ನಮ್ಮ ಟೀಮ್ ಹೇಗೆ ಪ್ಲೇ ಮಾಡುತ್ತೆ ಅಂತ. ಹೌ ಇಸ್ ದಿ ಎಕ್ಸ್ಪೀರಿಯನ್ಸ್ ಪ್ಲೇಯಿಂಗ್ ವಿತ್ ಟೀಮ್ ಅವತಾರ್ಸ್? ಫಸ್ಟ್ ಮ್ಯಾಚ್ ನಡೀತಿದೆ, ನೋಡೋಣ ಇನ್ನು ಯಾರ್ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ ಅಂತ. ನಮ್ಮ ಟೀಮ್ ಸ್ಟ್ರಾಂಗ್ ಅಂದ್ಕೊಂಡು ನಾವು ಬಂದಿದ್ದೀವಿ. ರೋಷನ್ ಬ್ರೋ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ನಮ್ಮ ಟೀಮ್ ಜೊತೆ 2 ದಿವಸ ಕಳೆದಿದ್ದೀರಾ. ಮೂರನೇ ದಿವಸ ಉಡುಪಿಯಿಂದ ಬಂದಿದ್ದೀರಾ. DCC ಕಪ್ಪಿಗೆ ಉಡುಪಿಯಿಂದ ಬಂದಿದ್ದಾರೆ ನಮ್ಮ ರೋಷನ್ ಅವರು. ನಮ್ಮದು ಟೀ ಶರ್ಟ್ಸು ಬಂದಿದೆ. ಫಾರ್ಮ್ ಅಂತ ಅನ್ಕೊಂಡ್ರೆ ಆಫ್ ಫಾರ್ಮ್ ಆಗಿಬಿಟ್ಟಿದೆ. ಗಜಾ ಪ್ಲೇಯರ್ ನಂಬರ್ 5, ರೋಷನ್ ಪ್ಲೇಯರ್ ನಂಬರ್ 7, ಪ್ಲೇಯರ್ 1, ಹರೀಶು ನಮ್ಮದು 21 ಜರ್ಸೀಸ್ ಹಾಕೊಂಡು ನಮ್ಮ ನೆಕ್ಸ್ಟ್ ಲುಕ್ ತೋರಿಸ್ತೀವಿ. ಇಲ್ಲಿ ನೋಡಿ, ಇದು ನಮ್ಮ ಟೀಮು. ಇವ್ರನ್ನೆಲ್ಲ ಮ್ಯಾಚ್ ದಿನ, ಟೂರ್ನಮೆಂಟ್ ರಿಹರ್ಸಲ್ಸ್ ದಿನ, ಪ್ರಾಕ್ಟೀಸ್ ದಿನ ಒಂದಿನ ನೋಡಿರಲಿಲ್ಲ. ಹೆಸರುಗಳೇ ಗೊತ್ತಿಲ್ಲ ಅನ್ಕೊಳ್ಳಿ, ಯಾರು ಅಂತಾನೆ ಗೊತ್ತಿಲ್ಲ ಇವರುಗಳೆಲ್ಲ. ಇವರೆಲ್ಲ ನಮ್ಮ ಟೀಮ್ ಪ್ಲೇಯರ್ಸು. ಒಂದು ದಿನಾನು ಪ್ರಾಕ್ಟೀಸಲ್ಲಿ ನೋಡಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಇವರು ನಮ್ಮ ಟೀಮ್ ಪ್ಲೇಯರು ಇಲ್ಲಿದ್ದಾರೆ ನೋಡಿ. ಇವ್ರ ಮೇನ್ ಪ್ಲೇಯರು. ಅದೆಲ್ಲ ಮಾತಾಡ್ಬಾರ್ದು, ಟೀಮ್ ಸೀಕ್ರೆಟ್. ಸೊ ತುಂಬ ಖುಷಿ ಆಗುತ್ತೆ, ನಂಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಇವರೆಲ್ಲ ನನ್ನ ಟೀಮ್ ಮೆಂಬರ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್ ಫಾರ್ ಯುವರ್ ಕೋಆಪರೇಷನ್. 24/7 ಇದೇ ಕೆಲಸ ಮಾಡಿದ್ದೀವಿ. 24/7 ನಾವು ಪ್ರಾಕ್ಟೀಸ್ ಅಂದ್ರೆ ಪ್ರಾಕ್ಟೀಸ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ.
ಅಲ್ಲ ನಮ್ಮ ಬಾಯ್ಸ್ ಬಂದಿದ್ದಾರೆ, ನಮ್ಮ ತುಂಬಾ ಸೀನಿಯರ್ ಪ್ಲೇಯರು, 40 ವರ್ಷದಿಂದ ಕ್ರಿಕೆಟ್ ಆಡ್ತಿದ್ದಾರೆ, ಡಾನ್ಸ್ ಮಾಡ್ತಿದ್ದಾರೆ. ಯಾವ್ದ್ರಿ ಮೀಡಿಯಾ ಇದು ಓನ್ಲುಟ 10 ರೂಪಾಯಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಮ್ಯಾಚ್ ಬಗ್ಗೆ, ಜರ್ನಿ ಬಗ್ಗೆ ಏನ್ ಹೇಳ್ತೀರಾ? 1 ನಿಮಿಷ ಮೈಕ್ ಕೊಡ್ತೀನಿ, ಹೇಳಿ ಸರ್. ಚೆಂಡಿಗಿಂತ ಗಾಳಿನೇ ಜಾಸ್ತಿ ಇದೆ, ಪ್ಲೇಯರ್ಸ್ಗಿಂತ ನೋಡೋರೇ ಜಾಸ್ತಿ ಇದ್ದಾರೆ. ಅಲ್ಲ ಆ ಥರ ಏನು ಕಾಣಿಸ್ತಾ ಇಲ್ಲ, ಗ್ರೌಂಡ್ ಪೂರ್ತಿ ಖಾಲಿ ಇದೆ. ಹೇಳಿ ಪಕ್ಕದ ಗ್ರೌಂಡ್ ಅಲ್ಲಿ ಇದಾರೆ, ಕನ್ಫ್ಯೂಸ್ ಆಗ್ಬಿಟ್ಟಿದೆ ಎಲ್ರಿಗೂ. ಕ್ಷಣ ಹೇಳಲೇಬೇಕು, ಕಳೆದ ಒಂದು ತಿಂಗಳಿಂದ ನಾವು ಟೀಮ್ಗೋಸ್ಕರ ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ. ಹೌದು ಸ್ವಾಮಿ, ಟೀಮ್ಗೋಸ್ಕರ ನಮ್ಮ ಜೀವ ಬೇಕಾದ್ರೂ ಕೊಡ್ತೀವಿ. ಕೊಡ್ತೀರಾ? ಟೀಮ್ ಮಾತ್ರ ಗೆಲ್ಸಲ್ಲ ನಾವು. ಅದು ನೀವು ಮಾತಾಡ್ಬಾರ್ದು ಸರ್. ಟೀಮ್ಗೋಸ್ಕರ ಜೀವನ ಕೊಡ್ತೀನಿ ಅಂತ ಇನ್ನೂ ಜರ್ಸಿನೇ ಹಾಕೊಂಡಿಲ್ಲ. ನಾನಿವತ್ತು ಕಥಕ್ ಭರತನಾಟ್ಯಂ ಆರ್ಟಿಸ್ಟ್ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಅಟೇರಲ್ಲಿ ಬಂದಿದ್ದೀನಿ. ನಾನಿವತ್ತು ಟೂರ್ನಮೆಂಟ್ನ ಇದೇ ಡ್ರೆಸ್ಸಲ್ಲಿ ಆಡ್ತೀನಿ. ಹಂಗೆ ನನ್ನ ಬೇಡ ಅಂತಂದರೆ ಟೀ ಶರ್ಟ್ ಹಾಕೊಂಡು ಆಡ್ತೀನಿ. ಅಂಕಲ್ನ ಹೊಡಿತೀನಿ ಸೊಪ್ಪಿ. ನಾವು ಇವಾಗ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ನಮ್ಮ ವೈಸ್ ಕ್ಯಾಪ್ಟನ್ ಅವ್ರನ್ನ. ಟೀಮ್ಗೋಸ್ಕರ ತುಂಬಾ ಟೀಮ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. 6 ಗಂಟೆ ಪ್ರಾಕ್ಟೀಸ್ ಅಂತಂದ್ರೆ ಕರೆಕ್ಟಾಗಿ 6 ಗಂಟೆಗೆ 1-2 ಅವರ್ ಲೇಟಾಗಿ ಬರ್ತಾ ಇದ್ರು ಅಷ್ಟೇ. ಮೆಸೇಜ್ ಹಾಕೋರು 6 ಗಂಟೆಗಾದ್ರೆ ಮೆಸೇಜ್ ಹಾಕೋರು 6 ಗಂಟೆಗಾದ್ರೆ. ಸರ್ ಹೇಳಿ, ನಿಮ್ಮ ಪ್ರಾಕ್ಟೀಸ್ ಹೆಂಗಿತ್ತು? ಟೀಮ್ಗೋಸ್ಕರ ನಿಮ್ಮ ಏನು ಕಾಂಟ್ರಿಬ್ಯೂಷನ್ ಹೆಂಗಿರುತ್ತೆ? ಅಲ್ಲ ಸರ್, ಇದು ಟೀಮ್ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಒಂದು ಮಾತು ಏನಾದ್ರು ಇಂಟರ್ವ್ಯೂ ಹೇಳಬೇಕು. ಬಂದಿರೋದೇ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್. ಸರ್ ಹೇಳಿ ಸರ್ ಏನೋ ಹೇಳ್ತಾ ಇದ್ರಿ ನೀವು. ಅವ್ರು ಬಂದಿರೋದೇ ಒಂದು ದೊಡ್ಡ ಸರ್, ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೇಕು ಸರ್. ಟೀಮ್ಗೆ 11 ಜನ ಮಾಡ್ತಾ ಇದೀವಿ ನಾವು. ಟಾರ್ಪಲ್ ಎಗ್ರೋಗ ಹಂಗ್ ಹೊಡೆದಿದ್ದಾರೆ. ಬಾಲು ಗಾಳಿಗೆ ಬಾಲ್ ಹೋಗ್ತಾ ಇಲ್ಲ, ಟಾರ್ಪಲ್ಲೇ ಹೋಗ್ತಿದೆ. ಎಣ್ಣೆ ಕ್ಲಿಯರ್ ಸೈಡಿಗೆ ಬರ್ಬೇಕು. ಕ್ವಾರ್ಟರ್ 8 PM ಡಮ್ ಡಮ್. ಏನಂದೆ ಇನ್ನೊಂದ್ಸಲ ಹೇಳು. ಕ್ವಾರ್ಟರ್ 8 PM ಡಮ್ ಡಮ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಾಗೆ ನೆಕ್ಸ್ಟ್ ಮ್ಯಾಚ್ ಟೀಮ್ EDC ವರ್ಸಸ್ ಫಿನಿಕ್ಸ್ ಬಿದ್ದಿತ್ತು. ಸೊ ಫಿನಿಕ್ಸ್ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದರು. ಅದರಲ್ಲಿ EDC ಅವರು 108 ಟಾರ್ಗೆಟ್ ಕೊಟ್ಟಿದ್ರು. ಫಿನಿಕ್ಸ್ ಟೀಮ್ ಅವರಿಗೆ 108 ರೀಚ್ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಒಳ್ಳೆ ಫೈಟ್ ಕೊಟ್ಟು ಈ ಮ್ಯಾಚ್ನ ಎಂಡ್ ಮಾಡಿದ್ರು. ಎನಿವೆ, ಕಂಗ್ರ್ಯಾಚುಲೇಷನ್ ಟೀಮ್ EDC. ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಪ್ರಮಾಣ ಏನು ಜರ್ಸಿ ಹಾಕೊಂಡಿಲ್ಲ. ಆಮ್ ದ ಕ್ಯಾಪ್ಟನ್. ನಾನು ಈ ಟೀಮ್ ಕ್ಯಾಪ್ಟನ್ ಆಗಿರೋದ್ರಿಂದ, ADC ಟೀಮ್ ಕ್ಯಾಪ್ಟನ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಹಾಕೊಳ್ತೀನಿ ಜರ್ಸಿ. ಯಾಕಂದರೆ ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸ್ವೆಟ್ ಗಿಟ್ ಆದರೆ ನನಗೊಂದು ಸ್ವಲ್ಪ ಫ್ರೆಶ್ ಲುಕ್ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಲೇಟಾಗಿ ಹಾಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ನವೀನ. ಸಲ ನಮ್ಮದೇ ಕಪ್ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದೀವಿ. ಬಟ್ ಎಲ್ಲ ಟೀಮ್ಸಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಯಾರೇ ಗೆದ್ದರೂ ಡ್ಯಾನ್ಸರ್ಸೇ ಗೆಲ್ಲೋದಾಗಿರೋದ್ರಿಂದ ಡ್ಯಾನ್ಸರ್ಸ್ ದೇ ಕಪ್ಪು. ಈ ಸಲ ನಮ್ಮದೇ ಕಪ್ಪು, ಡ್ಯಾನ್ಸರ್ಸ್ ದೇ ಕಪ್ಪು. ಸೊ ನೋಡಿ, ವೈಟ್ ಟಿ ಶರ್ಟ್ಸ್ ಏನಿದೆ ಇದು ನಮ್ಮ ಟೀಮು. ಎಲ್ಲ ಬ್ಯಾಟಿಂಗ್ ರೆಡಿಯಾಗಿದ್ದಾರೆ. ಕೂಲಿಂಗ್ ಗ್ಲಾಸ್ ಹಾಕೊಂಡು ರೆಡಿಯಾಗಿದ್ದಾರೆ. ಹಾಯ್ ಸುಮ್ಮನೆ ನಿಂತ್ಕೊಂಡಿದ್ದಾರಂತೆ. ಪ್ರಾಕ್ಟೀಸ್ ಗೋಯಿಂಗ್ ಆನ್. ಪ್ರೇಮಣ್ಣ ಬೌಲಿಂಗ್ ಮಾಡಿದ್ರು, ಔಟ್ ಅಂತಿದ್ದಾರೆ. ನೋಡಿ, ಬೇರೆ ತಂಡಗಳೆಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾವೆ. ನೆಕ್ಸ್ಟ್ ಅಪ್ಕಮಿಂಗು ಇವ್ರ ಹೆಸರು ಗಜ ಅಂತ. ಇವ್ರು ಏನು ಅಂತ ಅವ್ರನ್ನೇ ಕೇಳಿ. ನೀವು ಈ ಟೀಮಲ್ಲಿ ಏನು ಮಾಡ್ತಾ ಇದ್ದೀರಾ? ಜೋಕರ್ ಕಾಯ್ತಾ ಇದ್ದೀರಾ? ಬೌಲಿಂಗ್ ಹೋಗಿ ವೆಲ್ ಬೋಲ್ ಅಣ್ಣ. ಎಕ್ಸ್ಪೀರಿಯನ್ಸ್ ಏನು ಎಕ್ಸ್ಪೀರಿಯನ್ಸ್? ನೀನು ಎಕ್ಸ್ಟ್ರಾ ಪ್ಲೇಯರು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಹಾಯ್ ಬ್ರೋ, ಮ್ಯಾಚ್ ನಡೀತದೆ. ನಿಮ್ಮ ಮ್ಯಾಚ್ ಯಾವಾಗ? ಎಕ್ಸ್ಪೀರಿಯನ್ಸ್ ಏನು? ಇನ್ನು ಮ್ಯಾಚ್ ಆಡಿದ್ಮೇಲೆ ಗೊತ್ತಾಗುತ್ತೆ. ಬ್ರೋ ರೆಡಿನಾ ಮ್ಯಾಚ್ ಆಡೋಕ್ಕೆ ಅಣ್ಣ? ಹಾಗೆ ಟೀಮ್ ಈಶಾ ವರ್ಸಸ್ ಟೀಮ್ ಕಲರ್ಸಲ್ಲಿ ಈಶಾ ಟೀಮ್ ಗೆದ್ರು. ಆ್ಯಂಡ್ ಸಿಜ್ಲರ್ಸ್ ಆ್ಯಂಡ್ ನಾಟ್ಯ ಕಲಾ ಟೀಮಲ್ಲಿ ಸಿಜ್ಲರ್ಸ್ ಗೆದ್ರು. ನಾ ಹೇಳಿ, ನಿಮ್ಮ ಟೀಮ್ ಬಗ್ಗೆ ಏನಾದರೂ. ನಮ್ಮ ಟೀಮ್ ಸ್ಟ್ರಾಂಗ್ ಟೀಮು. ನನ್ನ ಟೀಮ್ ನಮ್ಮದೇ ಟೀಮು. ಸೂಪರಾಗಿ ಆಡ್ತಾರೆ ಹುಡುಗರೆಲ್ಲ, ಸಖತ್ ಎನರ್ಜಿಯಲ್ಲಿ. ಆ್ಯಂಡ್ ಒಳ್ಳೆ ಪ್ಲೇಯರ್ಸು, ಒಳ್ಳೆ ಡಾನ್ಸರ್ಸ್ ಇದ್ದಾರೆ ನನ್ನ ಟೀಮಲ್ಲಿ. ಎಲ್ಲ ಸೀನಿಯರ್ಗಳೇ ನನ್ನ ಜೊತೆಯಲ್ಲಿ ಇದ್ದವರೇ ನನ್ನ ಟೀಮಲ್ಲಿ ಇರೋರು. ಯಾರು ಔಟ್ಸೈಡಿಂದ ಕರೆಸಿಲ್ಲ, ಏನೂ ಇಲ್ಲ. ನನ್ನ ಜೊತೆ ಡಾನ್ಸ್ ಆಡೋರೆಲ್ಲ ನನ್ನ ಜೊತೆನೇ ಇದ್ದಾರೆ. ಖುಷಿಯಾಗಿ ಸಂತೋಷವಾಗಿ ನಾವೆಲ್ಲ ಡಾನ್ಸ್ ಜೊತೆ
ಕ್ರಿಕೆಟು ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಬಂದು ಇವಾಗ ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನನ್ನ ಟೀಮ್ ಹುಡುಗರಿಗೆ ನನಗೆ ನೀವು ಆಲ್ ದಿ ಬೆಸ್ಟ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅಣ್ಣ, ಈ ಟೂರ್ನಮೆಂಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಮತ್ತು ಟೂರ್ನಮೆಂಟ್ ಬಗ್ಗೆ ಏನಾದ್ರು ಒಂದು 2 ಮಾತು. ಟೂರ್ನಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಡಾನ್ಸರ್ಸ್ಗಳಿದ್ದಾರೆ. ಎಲ್ಲರೂ ಸಿಕ್ಕಿದ್ದೀವಿ, ಖುಷಿಯಾಗಿ ಡಾನ್ಸ್ ಖುಷಿಯಾಗಿ ಕ್ರಿಕೆಟ್ ಆಡ್ತಾ ಇದ್ದೀವಿ. ಸೊ ತುಂಬ ಜನ ಚೆನ್ನೈಯಿಂದ ಬಂದಿದ್ದಾರೆ, ಹೈದ್ರಾಬಾದಿಂದ ಬಂದಿದ್ದಾರೆ, ಮತ್ತು ಸುಮಾರು ಕಡೆಯಿಂದ ಬಂದಿದ್ದಾರೆ. ಒಳ್ಳೊಳ್ಳೆ ಕೊರಿಯೋಗ್ರಾಫರ್ಸ್ ಬಂದಿದ್ದಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಮಾಸ್ಟರ್ಗಳು, ನಮ್ಮ ಬ್ಯಾಚ್ಮೇಟ್ಸ್ ಯಾರ್ಯಾರಿದ್ರು ಎಲ್ಲರೂ ಬಂದಿದ್ದಾರೆ. ಖುಷಿಯಾಗಿ ಅವ್ರ ಜೊತೆ ಎಲ್ಲರೂ ಮಾತಾಡಿಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಗುಡ್ ಟೂರ್ನಮೆಂಟ್. ಇದನ್ನು ಸಕ್ಸಸ್ಫುಲ್ ಆಗಿದೆ, ಆಲ್ರೆಡಿ ಆಗಿದೆ. ಇನ್ನು ಮುಂದೆ ಇನ್ನೂ ಮತ್ತೆ ಮಾಡಿದ್ರೆ ಇನ್ನೂ ಸಕ್ಸಸ್ ಆಗುತ್ತೆ. ಚೆನ್ನಾಗಿ ನಡೀತಾ ಇದೆ. ಇದ್ದೀವಿ ಪವನ್ ಮಾಸ್ಟರ್ ಜೊತೆ. ಪವನ್ ಮಾಸ್ಟರ್ ಹೇಳಿ, ಈ ಜರ್ನಿ, ಪ್ರಾಕ್ಟೀಸ್ ಜರ್ನಿ ನಿಮ್ಗೆ ಹೇಗಿತ್ತು? ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ. ಮ್ಯಾಚ್ಗಿಂತ ಇಲ್ಲಿ ಎಷ್ಟೋ ವರ್ಷ ಆದಮೇಲೆ ಎಲ್ಲ ಒಟ್ಟಿಗೆ ಡ್ಯಾನ್ಸರ್ಸ್ ಸೇರ್ತಾ ಇದ್ದೀವಲ್ಲ, ಅದೇ ನಮಗೆಲ್ಲ ಒಂಥರ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಸೇರಿದ್ದೀವಲ್ಲ, ಅದೇ ಒಂಥರ ಖುಷಿ. ಮತ್ತು ನಮ್ಮದು ಇನ್ನೊಂದು 2-3 ಮ್ಯಾಚ್ ಆದಮೇಲೆ ನಮ್ಮದು ಮ್ಯಾಚ್ ಇದೆ, ನೋಡೋಣ ಏನಾಗುತ್ತೆ. ಆಲ್ ದಿ ಬೆಸ್ಟ್ ಪವನ್ ಮಾಸ್ಟರ್. ಹೇಗಿದ್ದೀರಾ? ಹಾಯ್, ಸೂಪರ್ ಆಗಿದ್ದೀನಿ. ಎಲ್ಲ ಊರು ತುಂಬ ನಿಮ್ಮ ಫ್ಯಾನ್ಸೇ ಅಂತೆ. ಇಲ್ಲ, ಫ್ಯಾನ್ಸ್ ಎಲ್ಲ ಏನಿಲ್ಲ, ಮಾಮೂಲಿ ಗೊತ್ತಲ್ಲ. ಊರು ತುಂಬ ಇರಲೇಬೇಕು, ಮಾಮೂಲಿ ಗೊತ್ತಲ್ಲ. ಒಳ್ಳೆ ಕಲಾವಿದ, ಒಳ್ಳೆ ಡಾನ್ಸರು. ಮತ್ತೆ ನಿಮ್ಮ ಫಸ್ಟ್ ಮ್ಯಾಚ್ ತುಂಬ ಸಕ್ಸಸ್ಫುಲ್ ಆಗಿ ಆಡಿದಿರಾ, ಗೆದ್ದಿದ್ದೀರಾ ಅಂತ ಕೇಳ್ಪಟ್ವಿ. ಹೇಗಿತ್ತು ನಿಮ್ಮ ಮ್ಯಾಚ್ ಜರ್ನಿ? ನೋಡಿದ್ವಿ, ಸೂಪರ್ ಆಗಿತ್ತು. ನಾವು ಟಾಸ್ ಸೋತಿ ಅವರು ಬೌಲಿಂಗ್ ತೊಗೊಂಡ್ರು, ನಾವು ಬ್ಯಾಟಿಂಗ್ ಮಾಡಿದ್ವಿ. ಅದೇ ಫೈಟ್ ಇತ್ತು, ನಮ್ಮದು ಒಳ್ಳೆ ಸ್ಕೋರ್ ಬಂತು. ಆಮೇಲೆ ಬೌಲಿಂಗ್ ಲೈನಪ್ಪು ಚೆನ್ನಾಗಿದೆ, ಎಲ್ಲ ಒಳ್ಳೆ ಬೌಲರ್ಸ್ ಇದ್ದಾರೆ. ಚೆನ್ನಾಗಿದೆ, ಒಳ್ಳೆ ಮ್ಯಾಚ್, ಸೂಪರ್ ಮ್ಯಾಚ್. ಈ ಒಂದು ಡ್ಯಾನ್ಸ್ ಕಮ್ಯುನಿಟಿಯಲ್ಲಿ ಇದೊಂದು ಒಳ್ಳೆ ಟೂರ್ನಮೆಂಟ್. ಈ ಟೂರ್ನಮೆಂಟ್ ಬಗ್ಗೆ ಏನಂತೀರಾ? ಅಂದರೆ ಇದನ್ನು ಫಸ್ಟು ಆರ್ಗನೈಸ್ ಮಾಡೋಣ ಅಥವಾ ಇದು ಪ್ಲ್ಯಾನ್ ಮಾಡೋಣ ಅಂತ ಶುರು ಮಾಡಿದ್ರು ಭೂಷಣ್ ಅಣ್ಣ. ಆ ಪ್ಲ್ಯಾನಿಂಗೇ ಸಖತ್ತಾಗಿದೆ. ಎಷ್ಟೋ ವರ್ಷ ಆಯಿತು, ಸುಮಾರು ಒಂದು 10 ವರ್ಷ ಆಯಿತು, 5 ವರ್ಷ ಆಯಿತು. ಎಷ್ಟೋ ವರ್ಷ ಆದಮೇಲೆ ಎಲ್ಲರೂ ಸಿಗ್ತಾ ಇದ್ದೀವಿ. ಇವಾಗ ನಮ್ಮ ಟೀಮಲ್ಲೇ ಅಷ್ಟೇ, ನಮ್ಮ ಪ್ರೇಮ್ ಆಗಿರಲಿ, ನಾವೆಲ್ಲ ತುಂಬ ಹಳೆ ಫ್ರೆಂಡ್ಸ್. ನಾವೆಲ್ಲ ಒಂದು 10 ವರ್ಷದಿಂದ ಫ್ರೆಂಡ್ಸು. ಇವಾಗ ನಾವೆಲ್ಲ ಒಟ್ಟಿಗೆ ಇದ್ದು ಒಟ್ಟಿಗೆ ಮ್ಯಾಚ್ ಆಡ್ತಾ ಇದ್ದೀವಿ. ಬೇರೆ ಟೀಮ್ಗಳಲ್ಲಾಗಿಲಿ, ಯಶವಂತ್ ಅವರಾಗಿಲಿ, ಭೂಷಣ್ ಅಣ್ಣ ಆಗಿಲಿ, ಪವನ್ ಅವರಾಗಿಲಿ, ಸತ್ಯಣ್ಣ, ಪ್ರೇಮಣ್ಣ ಎಲ್ಲ ಸೀನಿಯರ್ಸು. ಒಂಥರ ಮಜಾ ಇದೆ ಮ್ಯಾಚ್, ಒಂಥರ ನೋಡೋಕ್ಕೆ ಮಜಾ ಇದೆ. ನೀವು ಇದನ್ನ ಲೈವ್ ನೋಡಿದ್ರೆ ಇನ್ನೂ ಮಜಾ ಇರುತ್ತೆ. ಸೂಪರ್ ಆಗಿದೆ ಮ್ಯಾಚ್, ಟೂರ್ನಮೆಂಟ್ ಸಖತ್ತಾಗಿದೆ. ಸೀನಿಯರ್ ಅಂತ ತುಂಬ ಚಿಕ್ಕ. ಥ್ಯಾಂಕ್ ಯು ಸೋ ಮಚ್ ರುದ್ರ ಮಾಸ್ಟರ್ ಫಾರ್ ಯುವರ್ ಒಂದು ಒಪಿನಿಯನ್ಗೆ. ನಾವು ನೋಡ್ತಾ ಇದ್ದೀವಿ ನಮ್ಮ ಸೀನಿಯರ್ ಡಾನ್ಸರ್ ಸತ್ಯ ಅಣ್ಣ ಅವರು ಇಲ್ಲಿದ್ದಾರೆ. ಸತ್ಯ ಅಣ್ಣ, ಆರ್ಟಿಸ್ಟ್ ಸತ್ಯ ಅಣ್ಣ ಅವರು ಇಲ್ಲಿದ್ದಾರೆ, ಮಾಸ್ಟರ್ ಸತ್ಯ ಅಣ್ಣ ಅವರು. ಈ ಟೂರ್ನಮೆಂಟ್ ಬಗ್ಗೆ ಮತ್ತು ನೀವು ಇಲ್ಲಿದ್ದೀರಾ, ನಿಮ್ಮ ಟೀಮ್ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ನಮ್ಮ ಟೀಮ್ ಬಗ್ಗೆ ಇವಾಗೆಲ್ಲ ಹೇಳೋಕ್ಕಾಗಲ್ಲ. ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು 4 ಜನ ಇನ್ನೂ ಬಂದೇ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ, ಬರ್ತಾ ಇದ್ದಾರೆ ಎಲ್ಲ ನಿಧಾನಕ್ಕೆ. ನಮ್ದು ಇನ್ನೂ ಲೇಟು ಮ್ಯಾಚು, ರಾತ್ರಿ ಆಗುತ್ತೆ, ಫೆಡ್ ಲೇಟ್ ಆಗುತ್ತೆ. ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ಭೂಷಣ್ ಅವರು. ತುಂಬ ಖುಷಿ ಆಗ್ತಿದೆ ಭೂಷಣ್ ಆರ್ಗನೈಸ್ ಮಾಡಿರೋದ್ರಿಂದ. ಎಷ್ಟೋ ವರ್ಷಗಳಾಯ್ತು ಎಲ್ಲ ಡ್ಯಾನ್ಸರ್ಸ್ ಮೀಟ್ ಮಾಡಿ, ಎಲ್ಲ ಕೊರಿಯೋಗ್ರಾಫರ್ಸ್ನ ಮೀಟ್ ಮಾಡಿ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಎಂಜಾಯ್ ಮಾಡ್ತಾಯಿರಿ, ಎಲ್ಲರೂ ನೋಡ್ತಾ ಇರಿ. ಥ್ಯಾಂಕ್ ಯು. ADC ತಂಡದ ಮೇನ್ ಪ್ಲೇಯರ್ ಮಿಥುನ್ ಅವ್ರ ಹತ್ರ ಹೇಳಿ ಬ್ರೋ, ತಂಡದ ಒಂದು ಪ್ರಿಪ್ರೇಷನ್ ಹೇಗಿದೆ? ಮ್ಯಾಚಿಗೆ ಹೇಗೆ ತಯಾರಾಗಿದ್ದೀರಾ? ಗ್ರೌಂಡ್ಗೆ ಹೋದ್ಮೇಲೆ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ನಾವು. ಎಲ್ಲ ಪ್ರಾಕ್ಟೀಸು ತುಂಬ ಸಖತ್ತಾಗಿ ಮಾಡಿದ್ದೀರಾ. ಒಂದು 3 ವಾರದಿಂದ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದ್ದೀರಾ. ಈ ಸಲ ಕಪ್ ನಿಮ್ಮದೇ ಅಂತ. ಅವೆಲ್ಲ ಡ್ಯಾನ್ಸರ್ಸ್ ಅಲ್ಲ ಬ್ರೋ, ಡೈರೆಕ್ಟ್ ಶೂಟು. ಪ್ರಾಕ್ಟೀಸ್ ಎಲ್ಲ ಹೆಂಗಿರುತ್ತೆ, ಸುಮ್ಮನೆ ಡೈರೆಕ್ಟ್ ಶೂಟಲ್ಲಿ ನೋಡ್ಕೋಬೇಕು ನಮ್ಮನ್ನು. ಹಂಗಂತೀರಾ? ವೆರಿ ನೈಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಸ್ಟ್ರಾಟಜಿ ಎಲ್ಲ ಗ್ರೌಂಡ್ ಮೇಲೆ ನೋಡ್ಬೇಕು. ಹಂಗೆ ಓಕೆ. ಈ ಮಾತಿಗೆ ನೆಕ್ಸ್ಟ್ ದೂಸರಾ ಮಾತಿಲ್ಲ, ಹೋಯ್ತಾ ಇರು ಅಂತ ಹೇಳ್ಬಿಟ್ರು. ನಮ್ಮ ಕ್ಯಾಪ್ಟನ್ನ ಕೇಳ್ತಾ ಇದೀವಿ ಏನು ಸ್ಟ್ರಾಟಜಿ ಅಂತ. ಎಲ್ಲ ಬರ್ಕೊಂಡಿದ್ದೀನಿ ಅಂತ ಇದ್ದಾರೆ, ಎಲ್ಲರಿಗೂ ನೋಟ್ಸ್ ಕೊಡ್ತಾರೆ, ಆಮೇಲೆ ಓದ್ಕೊಳ್ಳೋಣ. ನಾನು ಈಗ ಮೀಟ್ ಮಾಡ್ತಾ ಇದ್ದೀನಿ ಕ್ಯಾಟ್ ಮಾಸ್ಟರ್ನ. ಮೈಸೂರಿಂದ ಫುಲ್ ಟೀಮ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಕೊಂಡು. ಮಾಸ್ಟರ್ ಹೇಳಿ, ಈ ಸಲ ಕಪ್ ನಮ್ಮದು ಯಾರ್ದು ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಡ್ಯಾನ್ಸರ್ಸು ಒಂದಾಗಿರೋದಕ್ಕೆ ನೋಡೋದಕ್ಕೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಾವು ನಮ್ಮ ಸತ್ಯ ಮಾಸ್ಟರ್ ಟೀಮಲ್ಲಿ ಆಡ್ತಾಯಿದ್ದೀವಿ. ನಾವು ಒಂದು ಮೈಸೂರಿಂದ ಒಂದು 4 ದಿನ ಆಯ್ತು ಬಂದು, ಒಂದು 4 ಜನ ಹುಡುಗರು ಬಂದು ಪ್ರಾಕ್ಟೀಸ್ ಮಾಡಿ ಈ ಒಂದು ಆರ್ಗನೈಸ್ ಟೀಮಲ್ಲಿ ನಾವು ಇರಬೇಕು, ಡ್ಯಾನ್ಸರ್ಸ್ ಕಪ್ಪಲ್ಲಿ ನಾವು ಇರಬೇಕಂತ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಬಂದು ಪ್ರಾಕ್ಟೀಸ್ ಮಾಡಿ ಈಗ ಗ್ರೌಂಡಿಗೆ ಬಂದಿದ್ವಿ. ಸೊ ನಮ್ಮ ಮ್ಯಾಚ್ ಇರೋದು ಲಾಸ್ಟು, ನೋಡಬೇಕು. ಎಲ್ಲ ಪ್ಲೇಯರ್, ಎಲ್ಲ ಡ್ಯಾನ್ಸರ್ಸು ಯಾವ ಕ್ರಿಕೆಟರ್ಸ್ಗೂ ಕಮ್ಮಿ ಇಲ್ಲ, ಆ ಥರ ಆಡ್ತಿದ್ದಾರೆ. ನಿಮ್ಮ ಟೀಮ್ ಸ್ಟ್ರಾಟಜಿ ಏನು ಅಂದ್ಕೊಂಡಿದ್ದೀರಾ? ಏನು ಪ್ಲ್ಯಾನ್ ಮಾಡಿದ್ದೀರಾ ಇವತ್ತಿನ ಮ್ಯಾಚ್ಗೆ? ನಮ್ಮದು ಎನರ್ಜಿ ಇದೆ, ಸ್ಟ್ರಾಟಜಿಯನ್ನು ಗ್ರೌಂಡಲ್ಲಿ ತೋರಿಸ್ತೀವಿ.
ಸೊ ಬನ್ನಿ ನಮ್ಮ ಜಗ್ಗಿ ಮಾಸ್ಟರ್ ಹತ್ರ ಮಾತಾಡೋಣ. ಜಗ್ಗಿ ಮಾಸ್ಟರ್ ಹೆಂಗಿದೆ ಅನುಭವ? ಸೊ ಅನುಭವ ಭಾಳ ತುಂಬ ಚೆನ್ನಾಗಿದೆ. ಸೊ ಇವತ್ತು ಎಲ್ಲ ಕೊರಿಯೋಗ್ರಾಫರ್ಸ್ ಸೇರಿದ್ದೀವಿ, ಎಲ್ಲ ಡ್ಯಾನ್ಸರ್ಸ್ ಸೇರಿದ್ದೀವಿ. DCC ಡ್ಯಾನ್ಸ್ ಕ್ರಿಕೆಟ್ ಕಪ್ ನಡೀತಾ ಇದೆ. ನಮ್ಮ ಭೂಷಣ್ ಮಾಸ್ಟರ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಕೊರಿಯೋಗ್ರಾಫರ್ಸ್ ಅವರು. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಎಲ್ಲ ಗ್ರೌಂಡೆಲ್ಲ ನೋಡಿರ್ಬೋದು, ಯಾಕಂದರೆ ಸುಮಾರು 1 ತಿಂಗಳಿಂದ ಇದು ಕೆಲಸ ನಡೀತಾ ಇದೆ. ಸೊ ಇಲ್ಲಿ ಬಂದಿರೋದೇ ಮಜಾ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ. ಯಾಕೆಂದರೆ ಬರೀ ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ಲ ಶೂಟಿಂಗ್ ಅಂತ ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಎಲ್ಲರೂ ಒಟ್ಟಾಗಿ ಸೇರಿದಾಗ ಭಾಳ ಖುಷಿ ಆಗ್ತಾಯಿದೆ. ಸೊ ಹಲವಾರು ಸೆಲೆಬ್ರಿಟಿಗಳು ಬಂದೋದ್ರು. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನಮ್ಮದು RCB ಟೀಮು. ಸೊ ಸೋಲಿಗೆಲ್ಲಿ ಎಲ್ಲರೂ RCBಗೆ ಸೊ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ, ನಿಮ್ಮ ಜಗ್ಗಿ ಮಾಸ್ಟರ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ ನಮ್ಮದು 8ನೇ ಮ್ಯಾಚ್ ನಡೀತಾ ಇದೆ, ಈಗ ಆಲ್ರೆಡಿ 4th ಮ್ಯಾಚ್ ನಡೀತಾ ಇದೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಜಗ್ಗಿ ಮಾಸ್ಟ್ರೆ, ಎಲ್ಲರೂ ಗೆಲ್ಲೋಣ. ಈ ಸಲ ಕಪ್ ನಮ್ಮದೇ, ಅಂದರೆ ಈ ಸಲ ಕಪ್ ನಮ್ಮದೇ. ಯಾರೇ ಹೌದೌದು, ಇದಂತೂ ಟ್ರೂ. ಯಾರೇ ಗೆದ್ರೂ ಡ್ಯಾನ್ಸರ್ಸ್ದೇ ಕಪ್ ಇದು ಅಷ್ಟೇ. ಸೊ ನಮ್ಮಲ್ಲಿ ಕಪ್ಪಲ್ಲಿದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಪ್ರಭುದೇವ್ ಮಾಸ್ಟ್ರು ಒಂದು ಬ್ಯಾಟ್ಗೆ ಸಿಗ್ನೇಚರಾಗಿ ಕಳಿಸಿದ್ದಾರೆ. ಸೊ ಅದು ಒಂದೆಲ್ಲ ಒಂದು ನಮಗೆ ಅದೃಷ್ಟ. ಎಲ್ಲ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ನಮಗೆ ಬೈಟ್ಸ್ನ ಕಳಿಸಿದ್ದಾರೆ, ಚೆನ್ನಾಗಾಡಿ ಮಾಸ್ಟರ್ ಚೆನ್ನಾಗಾಡಿ ಅಂತ. ಸೊ ಅದೊಂದು ಪ್ರೀತಿ ವಿಶ್ವಾಸ ಸಾಕು ನಮಗೆ. ಸೊ ಆಲ್ರೆಡಿ ನಾನು ಗೆದ್ದಿದ್ದೀನಿ ಅಂತ ಖುಷಿ ಇದೆ. ಸೊ ಮಜಾ ಇದೆ. ನಮ್ಮ ಎಲ್ಲ ಕೊರಿಯೋಗ್ರಾಫರ್ಸ್ ನೋಡ್ತಾ ಇರ್ಬೋದು, ನಮ್ಮ ಭೂಷಣ್ ಮಾಸ್ಟ್ರು ಅಲ್ಲೇ ಇದ್ದಾರೆ. ಸೊ ನಮ್ಮ ಡಾನಿ ಆಗಿರ್ಬೋದು, ನಮ್ಮ ದಿನಾಕರ್ ಮಾಸ್ಟರ್ ಆಗಿರ್ಬೋದು. ಸೊ ಎಲ್ಲ ಆಲ್ಮೋಸ್ಟ್ ನಮ್ಮ ಬಾ ವರ್ಧಾ, ಬಾ ಒಂದು ನಿಮಿಷ ಬಾ. ನಮ್ಮ ವರ್ಧಾ ಆ್ಯಕ್ಚುಲಿ ಒಳ್ಳೆ ಕೊರಿಯೋಗ್ರಾಫರ್, ನಿಮ್ಗೆಲ್ರಿಗೂ ಗೊತ್ತು. ಸೊ ಒಳ್ಳೊಳ್ಳೆ ಟೀಮ್ನ ಕರ್ಕೊಂಬಂದಿದ್ದಾನೆ. ಸೊ ಚೆನ್ನೈಯಿಂದ ಒಳ್ಳೊಳ್ಳೆ ಪ್ಲೇಯರ್ಸ್ನ ಟೀಮ್ನ ಕರ್ಕೊಂಡ್ಬಂದು ಆಡ್ತಿದ್ದಾರೆ. ಸೊ ಮಜಾ ಇದೆ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು ಮಾಸ್ಟರ್. ಆಪೋಸಿಟ್ ಟೀಮ್ ವರ್ಧಾ ಮಾಸ್ಟರ್, ಇವಾಗ ನಿಮ್ಮ ಈ ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ಏನು ಅನ್ಸುತ್ತೆ ಹೇಳಿ? ತುಂಬ ಚೆನ್ನಾಗಿ ಮಾಡಿದ್ದಾರೆ ಭೂಷಣ್ ಮಾಸ್ಟ್ರು. ಇಷ್ಟು ಜನ ಸೇರ್ತೀವಿ ಅಂತ ಯಾರೂ ಅಂದ್ಕೊಂಡೇ ಇಲ್ಲ. ಸೊ ಬಂದಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮಗೂ ಆಲ್ ದ ಬೆಸ್ಟ್. ನಮ್ಮ ಮೇಲೇನೇ ಆಡ್ತಾ ಇದ್ರೆ ಸೊ ಆಲ್ ದ ಬೆಸ್ಟ್. ಎಲ್ಲರಿಗೂ ಸೂಪರ್ ಸಕ್ಸಸ್ ಆಗಲಿ ಈ ಟೂರ್ನಮೆಂಟ್. ಈಗ ಫಿನಿಕ್ಸ್ ಟೀಮ್ ನ ರಶ್ಮಿ ಇದ್ದಾಳೆ ನಮ್ಮ ಜೊತೆ. ಹೆಂಗಿದೆ ಅನುಭವ? ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲರೂ. ನನ್ಗೆ ಒಂದ್ ಟೀಮ್ ಅಂತ ಸಪೋರ್ಟ್ ಬಂದಿಲ್ಲ, ಎಲ್ಲಾ ಟೀಮನು. ಬಟ್ ಮೇನ್ ಇದ್ದಿದ್ದು ನಮ್ ಟೀಮ್ಗೆ ಅಂತ. ಎಸ್, ಫಿನಿಕ್ಸ್. ಎಸ್. ಅಂಡ್ ರಶ್ಮಿ ಮ್ಯಾಚ್ ಆಡಲಿಲ್ಲ, ಜರ್ಸಿ ಇದೆ. ಜರ್ಸಿ ಇದೆ. ಯಾರು ಹೇಳಿದ್ ಮ್ಯಾಚ್ ಆಡಿಲ್ಲ ಅಂತ? ಈಚೆಯಿಂದ ಬಾಲ್ ತಗೊಡ್ತಾ ಇದ್ವಿ ನಾವು. ಏನಂದ್ರೆ ಸಕ್ಕತ್ತಾಗಿ ಆಡ್ತಾ ಇದಾರೆ ಸೀರಿಯಸ್ಲಿ. ಅಂಡ್ ಹೋದ ವರ್ಷ ಒಂದು 6 ಟೀಮ್ ಇತ್ತು ಅಷ್ಟೇ, ಬಟ್ ಈ ವರ್ಷ 20 ಟೀಮ್ ಇದೆ. ಸೊ ಅದು ತುಂಬಾ ಖುಷಿ ಆಗ್ತಾ ಇರೋದು ಅದು. ಅಂಡ್ ದೆನ್ ಮೇನ್ ನಮ್ ಜಗ್ಗಿ ಮಾಸ್ಟರ್ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಆಮೇಲೆ ಹೇಳ್ತೀನಿ, ಸೀಕ್ರೆಟ್ ಅದು. ಏನಂದ್ರೆ ನೋಡಿ ಅಲ್ಲಿ ಫುಲ್ ಫಾರ್ಮ್ ಅಲ್ಲಿ ಇದಾರೆ. ಅವ್ರು ಸಕ್ಕತ್ತಾಗಿ ಆಡ್ತಾರೆ ಅಂತ ನಮ್ಗೆ ಅನ್ಕೊಂಡಿದೀವಿ. ಜಗ್ಗಿ ಮಾಸ್ಟರ್ ಟೀಮ್ಗೆ ಫುಲ್ ಸಪೋರ್ಟ್ ನಾವು. ಏನ್ ಬಂದು ಫಿನಿಕ್ಸ್ ಮಾತ್ರ ಇತ್ತು, ಪಾಪ ಏನ್ ಮಾಡೋದು, ಪಾಪ ಸೋತೋಗ್ಬಿಟ್ರು. ಏನು ಮಾಡೋದು. ಗುಡ್ ಫೈಟ್. ಎಸ್, ಗುಡ್ ಫೈಟ್. ಅಂಡ್ ದೆನ್ ಪ್ರೇಮಣ್ಣ, ನಿಮ್ಗೂ ಸಪೋರ್ಟ್ ಮಾಡ್ತಾ ಇದೀನಿ. ನಾನು ಯಾವಾಗ್ಲೂ ನಿಮ್ ಕಡೆನೇ ಇರ್ತೀನಿ. ಜಗ್ಗಿ ಮಾಸ್ಟರ್ ನಿಮ್ ಕಡೆನೇ ಇರ್ತೀನಿ, ಎಲ್ಲ ಟೀಮ್ ಕಡೆಗೂ ಇರ್ತೀನಿ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ದು ಇಲ್ಲಿದ್ರೆ ನಮ್ಮ ಸ್ನೇಹಿತರದ್ದಾಗುತ್ತೆ ಅಷ್ಟೇ. ಯಾರ್ಯಾರು ಡ್ಯಾನ್ಸರ್ಸ್ ಅವ್ರಿಗೆಲ್ಲರದು ಕಪ್ಪೆ ಇವತ್ತು. ಈಗ ನಮ್ಮ ಬ್ಯಾಟಲ್ ಸ್ಟಾರ್ಟ್ ಆಗ್ತಾ ಇದೆ. ಅದು ವರ್ಧಾ ಅವ್ರ ಜೊತೆ. ಟಾಸ್ ಯಾರು ಗೆಲ್ತಾರೆ ನೋಡೋಣ ಬನ್ನಿ. ಚೇಸಿಂಗ್ ಅವ್ರಿಗೆ ಸಿಕ್ಕಿದೆ. ಬ್ಯಾಟಿಂಗು, ಫಸ್ಟ್ ಬ್ಯಾಟಿಂಗ್ ನಮ್ಮದು. ಭೂಷಣ್ ಭಾಯ್ ಹೆಂಗಿದೆ ಎಕ್ಸ್ಪೀರಿಯನ್ಸು? ಪಾಪ ಒಂದು ತಿಂಗಳಿಂದ ತುಂಬಾನೇ ಕಷ್ಟಪಟ್ಟಿದ್ದೀರಾ. ಹೌದು, ಎಕ್ಸ್ಪೀರಿಯನ್ಸ್ ತುಂಬ ಕಷ್ಟಪಟ್ಟು ಏನು ಮಾಡಿಲ್ಲ, ತುಂಬ ಎಂಜಾಯ್ ಮಾಡಿ. ಅಂದರೆ ಕ್ರಿಕೆಟ್ ಅಂದರೆ ಎಲ್ರಿಗೂ ಇಷ್ಟ. ಅದೇ ಥರ ಡ್ಯಾನ್ಸರ್ಸು ತುಂಬ ಜನ ಕ್ರಿಕೆಟ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಅಂದರೆ ಎಷ್ಟು ಜನ ಇಂಟ್ರೆಸ್ಟ್ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ಒಂದು ಸುಮಾರು 200-300 ಜನ ಡ್ಯಾನ್ಸರ್ಸ್ ಬಂದಿದ್ದಾರೆ ಇದು ನಮ್ಮ ಕ್ರಿಕೆಟ್ ನೋಡೋಕ್ಕೆ. ಆ್ಯಂಡ್ ಆಡೋಕ್ಕೆ 260 ಜನ ಪ್ಲೇಯರ್ಸ್ ಇದ್ದಾರೆ. ಟೋಟಲ್ 20 ಟೀಮು. ನನಗಂತೂ ಅಂದರೆ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ, ಅಂದರೆ ಎಲ್ಲ ಒಂದೇನು ಪ್ರಾಪರಾಗಿ ನಡೀತಾ ಇದೆ ಅನ್ನೋ ಅವರು ಹೇಳ್ತಾ ಇರೋದೇ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟೇ, ನಾವು ಅದಕ್ಕೆ ನಾವೇನೋ ಖುಷಿಗೆ ಇನ್ನೊಂದು ಏನೂ ಅರ್ಥ ಇಲ್ಲ. ಸೊ ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತ ನನಗೆ ಅನಿಸುತ್ತೆ. ಎಲ್ಲ ಟೀಮು ಚೆನ್ನಾಗಿ ಆಡಲಿ.
ಮೇ ದ ಬೆಸ್ಟ್ ವಿನ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಬೈ. ಎಷ್ಟೋ ಸಿಗೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಎಲ್ಲ ಒಳ್ಳೆ ಮೀಟಪ್ ಆಗಿದ್ದೀವಿ. ನಮ್ಮ ಸೀನಿಯರ್ಸು, ನಮ್ಮ ಜೂನಿಯರ್ಸು, ನಮ್ಮ ಟೈಮಲ್ಲಿರೋರು ಎಲ್ಲರೂ ಇದ್ದಾರೆ. ಸೊ ಒಂದು ಒಳ್ಳೆ ವಂಡರ್ಫುಲ್ ಇದು ಜರ್ನಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಸ್ಟಾರ್ಟ್ ಆಗ್ತಿದೆ. ನಮ್ಮ ಮಾಸ್ಟರ್ ಏನು ಹೇಳ್ತೀರಾ ಎಲ್ಲರಿಗೂ? ಈಗ ಇನ್ನೇನು ಒಳಗಡೆ ಹೋಗ್ತಾ ಇದ್ದೇವೆ. ಕಮಾನ್ ಗೈಸ್, ಆಗಿದೆ ನೆಕ್ಸ್ಟು ಅಖಾಡಕ್ಕೆ ಇಳಿಯಕ್ಕೆ. ಕಮಾನ್ ಬಾಯ್ಸ್, ಬ್ರೋ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಟೀಮ್. ಆಲ್ರೆಡಿ ಗೆದ್ದು ಬಂದಿರೋ ಟೀಮ್ ಮೆಂಬರ್ ಇಲ್ಲಿದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್. ಬೆಸ್ಟ್ ಆಫ್ ಲಕ್ ಬ್ರೋ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್ ಬ್ರೋ. ಬ್ರೋ, ಆಲ್ ದ ಬೆಸ್ಟ್. ಬೆಸ್ಟ್ ಆಫ್ ಲಕ್ ಬ್ರೋ. ಬೆಸ್ಟ್ ಆಫ್ ಲಕ್. ಟೀಮ್ ಸ್ಟಾರ್ಟ್ ಆಗಿದೆ ಬ್ಯಾಟಿಂಗು. ಆ ಕಡೆ ರೋಷನ್ನು, ಈ ಕಡೆ ಕೀರ್ತಿ ಅವರು ಆಡ್ತಿದ್ದಾರೆ. ನೋಡೋಣ. ಫಸ್ಟ್ ಬಾಲ್ ಇವಾಗ 2D ಸಿಕ್ಕಿದೆ. ಲೆಟ್ಸ್ ಸಿ ಎಷ್ಟು ಸ್ಕೋರ್ ಆಗುತ್ತೆ. 100 ಅಂತ ಟಾರ್ಗೆಟ್ ಇಟ್ಟಿದ್ದೀವಿ. ವರ್ಧಾ ಟೀಮ್ ಅವ್ರದ್ದು ಬೌಲಿಂಗ್ ತುಂಬಾ ಸ್ಟ್ರಾಂಗ್ ಇದ್ದ ಕಾರಣ ನಮಗೆ ಟಾರ್ಗೆಟ್ ಜಾಸ್ತಿ ಸೆಟ್ ಮಾಡೋಕ್ಕಾಗಲಿಲ್ಲ. 60 ರನ್ಸ್ ಮಾತ್ರ ಮಾಡಿದ್ವಿ. 61 to ವಿನ್ ಆಯಿತು. 60 ರನ್ಸ್ ಕೂಡ ಒಳ್ಳೆ ಟಾರ್ಗೆಟೇ ಇದೆ. ಬನ್ನಿ ಬೌಲಿಂಗಲ್ಲಿ ಆಡ್ಸೋಣ ಅಂತ ಒಂದು ಒಳ್ಳೆ ಪಾಸಿಟಿವ್ ಮೈಂಡಿಂದ ಒಂದೆರಡು ಮಾತು ಹೇಳಿ ನಮ್ಮ ಪ್ರೇಮಣ್ಣ ಎಲ್ಲರನ್ನೂ ಗ್ರೌಂಡಿಗೆ ಕರ್ಕೊಂಡೋದ್ರು. ಏನಿಲ್ಲ, ಏನೂ ಆಗಿಲ್ಲ, 60 ಇದೆ ಆಡೋರು. ಆಶಾ ನೀವು ಫಸ್ಟ್ ಕಮ್ಮಿ ರನ್ ಇದೆ ಲಾಸ್ಟ್ವರೆಗೂ. ಫಸ್ಟ್ ಓವರ್ ನೀನು ಹಿಡಿ, ಪವರ್ ಪ್ಲೇ ನೀನು ಹಿಡಿ, ಫಸ್ಟು ಸೆಕೆಂಡ್ ಹಿಡೀರಿ. ಫಸ್ಟು ಸೆಕೆಂಡ್ ಆದಮೇಲೆ ಏನು ಅಂತ ಸ್ಕೋರ್ ನೋಡ್ಕೊಳ್ಳೋಣ. ಸ್ಕೋರ್ ನೋಡಿಕೊಂಡು ಡಿವೈಡ್ ಮಾಡ್ತೀನಿ. ಇದೇ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಎಲ್ಲರೂ ಗ್ರೌಂಡಿಗೆ ಬಂದು ತಮ್ಮ ತಮ್ಮ ಕೆಲಸಗಳೇನೇನಿತ್ತು, ತಮ್ಮ ರೋಲ್ಸ್ ಏನಿತ್ತು ಎಲ್ಲ ಚೆನ್ನಾಗಿ ಪ್ಲೇ ಮಾಡ್ತಾಯಿದ್ವಿ. VDC ಟೀಮ್ ಅವ್ರ ಲಕ್ಕೋ ಅಥವಾ ನಮ್ಮದು ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ನಾವು ಮಾಡ್ತಾ ಇದ್ದಿದ್ದು ಎಲ್ಲ ಪ್ಲ್ಯಾನ್ಸ್ನೂ ಉಲ್ಟಾ ಆಗ್ತಾಯಿತ್ತು. ಹೇಗೋ ಪ್ರಯತ್ನ ಪಟ್ಟು ಜಸ್ಟ್ 3 ಓವರ್ಸ್ಗೆ 29 ರನ್ಸ್ನ ಕೊಟ್ಟು VDC ಅವ್ರಿಗೂ ಸ್ವಲ್ಪ ಪ್ರೆಷರ್ನ ಕ್ರಿಯೇಟ್ ಮಾಡಿದ್ವಿ. ಬಟ್ 4th ಓವರ್ ಏನಾಯಿತು, ಕಂಪ್ಲೀಟ್ ರಾಂಗ್ ಆಗೋಯ್ತು ನಮಗೆ. ಅಲ್ಲಿ ಬಂದಿದ್ದು 4 6 VDC ಟೀಮ್ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಆಯಿತು, ನಮಗೆ ಟರ್ನ್ಔಟ್ ಪಾಯಿಂಟ್ ಆಯಿತು. ಬಟ್ ವಿ ಗಿವ್ ಎ ಬೆಸ್ಟ್ ಫೈಟ್ ಅಂತ ಫೀಲ್ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ. ಒಂದು ಮ್ಯಾಚ್ ಅಂದಮೇಲೆ ಒಂದು ಟೀಮ್ ಗೆಲ್ಲೇಬೇಕು, ಇನ್ನೊಂದು ಟೀಮ್ ಸೋಲ್ಲೇಬೇಕು. ಸೋಲನ್ನು ನಾವು ಸ್ಪೋರ್ಟಿವ್ ಆಗಿ ತೊಗೊಂಡು ಗೆದ್ದಿರೋ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಮುಂದೆ ಬರೋ ಮ್ಯಾಚಸ್ಗೆ ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿ DCC ಆರ್ಗನೈಸರ್ ಆದ ಭೂಷಣ್ ಬೈಗೆ ಒಂದು ಥ್ಯಾಂಕ್ ಯು ಹೇಳಿ ಯಾರು DCC ಫೈನಲ್ ಗೆಲ್ತಾರೆ ಅಂತ ಕುತೂಹಲದಿಂದ ಕಾಯ್ತಾ ಕೂತ್ವಿ. DCC 2024ನ ಫೈನಲ್ ಮ್ಯಾಚ್ನಲ್ಲಿ ಟೀಮ್ ಈಶಾ ಆ್ಯಂಡ್ ಟೀಮ್ CDC ಬಂದಿರ್ತಾರೆ. ಸೊ ಟೀಮ್ ಈಶಾ ಅವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡು 79 ಸ್ಕೋರ್ ಮಾಡಿ 80 ಟಾರ್ಗೆಟ್ ಗೆಲ್ತಾರೆ. ಹಾಗೆ ಟೀಮ್ ಈಶಾ ಅವರು ಒಂದು ಒಳ್ಳೆ ಬೌಲಿಂಗ್ ಲೈನಪ್ಪಿಂದ ಬಂದ್ಬಿಟ್ಟು CDC ಟೀಮ್ ಅವರಿಗೆ 50 ರನ್ಸಲ್ಲಿ ಕಟ್ಟಾಕಿ 30 ರನ್ಗಳ ಜಯ ಗಳಿಸ್ತಾರೆ. ಇದರೊಂದಿಗೆ ಫೈನಲ್ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಡ್ಯಾನ್ಸರ್ಸ್ ಕ್ರಿಕೆಟ್ ಕಪ್ 2024ರ ವಿನ್ನರ್ಸ್ ಈಶಾ ಆನೆಕಲ್ಲು ಫೈನಲ್ ಪಂದ್ಯಾಟ ಜಯವನ್ನು ದಾಖಲಿಸ್ತಾ ಇದ್ದಾರೆ. ರನ್ನರ್ ಅಪ್ ಪ್ರಶಸ್ತಿ CDC ತಂಡ ದಾಖಲಿಸ್ತಾ ಇದೆ. 2 ತಂಡಗಳಿಗೂ ಆಟಗಾರರು ಎಲ್ಲ ತಂಡದ ಜೊತೆಗಾಗಿ ಭೂಷಣ್ ಮಾಸ್ಟರ್ ಹಸ್ತದ ಮುಖಾಂತರವಾಗಿ, ಪ್ರೇಮ್ ಮಾಸ್ಟರ್ ಹಸ್ತದ ಮುಖಾಂತರವಾಗಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. 25,000 ನಗದು ಹಾಗೂ ಆಕರ್ಷಕ ಟ್ರೋಫಿ CDC ನವೀನ್ ಮಾಸ್ಟರ್ ಮಾಲೀಕತ್ವದ ಹಾಗೂ ನಾಯಕತ್ವದ ತಂಡ ಪಡ್ಕೊಳ್ತಾ ಇದೆ. ಜೋರಾದ ವಿನ್ನಿಂಗ್ ಟೀಮ್ ಈಶಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಸೈನಿಂಗ್ ಆಫ್ ನವೀನ್ ಜಾಕ್ ಫ್ರಮ್ DCC 2024.